ಮಾಜಿ ಎಂಪಿ ಆಗಿರ್ತಕ್ಕಂಥ ಮತ್ತು ಶಾಶ್ವತ ಮಾಜಿ ಎಂಪಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮೊನ್ನೆ ಡಿಸಿಸಿ ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ರೈತರಿಗೆ ಕೃಷಿ ಸಾಲವನ್ನ ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ, ಲಾಸ್ ಬರ್ತದ ಅಂತ ಹೇಳಿದ್ರು. ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ತಮಗ್ ವಿನಂತಿ ಇರ್ಲಿ, ಅಣ್ಣಾ ಸಾಹೇಬ್ ಅನ್ನೋದ್ರೊಳಗ ಅಣ್ಣ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದಂತಕ್ಕಂಥ ಶಬ್ದ ಏನ್ ಮಾತನಾಡಿದ್ರಲ್ಲ, ದಯವಿಟ್ಟು ತಾವೇನೋ ಮತಿ ಭ್ರಮಣೆಯನ್ನು ಮಾತಾಡ್ರಿ ಅಂತ ನನಗ ಅನ್ನಿಸ್ತದ. ಆ ಮಾತನ್ನು ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರೆ ರೈತರ ಕ್ಷಮೆಯನ್ನ ತಾವು ಕೇಳಬೇಕು. ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕಿರ್ಲಿ, ಇದು ನಿಮ್ಮ ಬೀರೇಶ್ವರ ಬ್ಯಾಂಕ್ ಅಲ್ಲ. ರೈತರು ಕಟ್ಟಿರ್ತಕ್ಕಂಥ ಸರ್ಕಾರದ ಅಧೀನದೊಳಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಇದು, ಬೆಳಗಾವಿ ಜಿಲ್ಲಾ ಬ್ಯಾಂಕ್. ತಾವು ಮನೆಯಿಂದ ಬಿಡುವಾಗ ತಮ್ಮ ಡ್ರೈವರ್ಗೆ ಹೇಳ್ರಿ, ನಾವು ಬೀರೇಶ್ವರ್ ಬ್ಯಾಂಕಿಗೆ ಹೋಗ್ತಾ ಇದ್ದೀವೋ ಅಥವಾ ಡಿಸಿಸಿ ಬ್ಯಾಂಕಿಗೆ ಹೋಗ್ತಾ ಇದ್ವು ಅಂತ ತಿಳ್ಕೊಂಡು ಬಂದ್ ಮಾತಾಡ್ರಿ. ನೆನಪು ಆಗದಿದ್ರೆ A4 ಸೈಜ್ ಹಾಳಿ ಒಳಗೆ ಬರ್ಕೊಂಡು ನಾನಿವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ಆ ವಿಷಯ ಮಾತಾಡ್ತೀನಿ ಅಂತ ನೆನಪಿಟ್ಕೊಂಡು ಮಾತಾಡ್ರಿ. ರೈತರ ಬಗ್ಗೆ ಮಾತನಾಡುವಾಗ, ಅನ್ನದಾತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡ್ರಿ. ಆ ವಿಷಯವನ್ನ ಹಿಂದ್ ತಕೊಂಡು ವಿಷಾದ ವ್ಯಕ್ತಪಡಿಸಿ ರಾಜ್ಯದ ಸಮಸ್ತ ರೈತರ ಕ್ಷಮೆಯನ್ನ ತಾವು ಕೋರ್ಬೇಕು. ಮತ್ತ ರೈತರಿಗೆ ತಾವು ಕೃಷಿ ಸಾಲ ಕೊಟ್ಟಾಗ, ರೈತರಿಗೆ ಕೊಟ್ಟಾಗ ನುಕ್ಸಾನ್ ಆಗ್ತದ, ಲಾಸ್ ಆಗ್ತದ ಅಂತ ಏನ್ ಹೇಳಿದ್ರಲ್ಲ, ತಾವು ದಯವಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ. ಎಷ್ಟು ಸಾಲ ಕೊಟ್ಟಿರ ರೈತರಿಗೆ, ಎಷ್ಟು ಲಾಸ್ ಆಗ್ಯದ ಅಂತ ತಾವು ಹೇಳಿದ್ರ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಿಂದ ಪಟ್ಟಿಯನ್ನ ಮಾಡಿ ಎಷ್ಟು ಲಾಸ್ ಆಗ್ಯದ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂಥ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ರೈತರು ನಾವು ಮಾಡ್ತೀವಿ. ನೀವೆಷ್ಟು ಸ್ವಾಭಿಮಾನಗಳಿದ್ದೀರಿ, ನಿಮ್ಮಿಂದ ರೈತರಿಗೆ ಏನ್ ಲಾಸ್ ಆಗ್ಯದ ರಾಜ್ಯದ ಜನತೆಗೆ ಗೊತ್ತದ. ತಾವು ಮಾಜಿ ಎಂಪಿಗಳು, ರೈತರಿಗೆ ಲಾಸ್ ಆಗಿಲ್ಲ, ನಿಮ್ಮಿಂದ ನಮಗ ಲಾಸ್ ಆಗ್ಯದ. ಅದಕ್ಕಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯಾರ. ಸಾಯುವವರೆಗೆ ತಾವೆಲ್ಲ ಮಾಜಿ ಆಗ್ತಿರೋದಲ್ಲ ಜನರಿಗೆ ಗೊತ್ತದ. ರಾಜಕಾರಣ ಮಾಡ್ರಿ, ನಮಗ ಅಭ್ಯಂತರ ಇಲ್ಲ. ನೀವು ಕಾಂಗ್ರೆಸ್, JDS, ಬಿಜೆಪಿನೋ ಯಾವ್ದೇ ಒಂದು ರಾಜಕಾರಣ ಮಾಡ್ರಿ, ನಮಗ ಅಭ್ಯಂತರ ಇಲ್ಲ. ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ, ಫ್ಯಾಕ್ಟರಿ ಕೊಡ್ತಿರೋ, ಎಷ್ಟೋ ಸಹಕಾರಿ ಕಾರ್ಖಾನೆಗಳು ಕೊಡ್ತಿರೋ, ಹಾಳು ನೀವು ಹೆಂಗದಿ ರಾಜಕಾರಣ ಹೇಳೋದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯದ. ಆ ಮಾಜಿ ಕಾಯಂ ಇರ್ತದ. ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗಬೇಡ್ರಿ. ನಿಮ್ದೆಲ್ಲ ನಮ್ಗೆ ಗೊತ್ತದ ರಾಜ್ಯದ ಜನತೆಗೆ. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ. ನಿಜವಾಗ್ಲೂ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ. ಇದು ಬೀರೇಶ್ವರ್ ಬ್ಯಾಂಕ್ ಅಲ್ಲ. ನಿಮ್ಮ ಬ್ಯಾಂಕ್ ನುಕ್ಸಾನ್ ಆದ್ರೆ ಡಿಸಿಸಿ ಬ್ಯಾಂಕಿಗೆ ಬಂಗಾರದ ಚಾವಿ ತಂದು ಹಾಕೊಂಡು ಲಾಕ್ ಮಾಡ್ಕೊಡ್ರಿ. ರೈತರಿಗೆ ಸಾಲ ಕೊಡ್ಬೇಡ್ರಿ, ಅದನ್ನ ಕೇಳೋ ಹಕ್ಕು ನಮಗಿಲ್ಲ. ನಿಮ್ಮನ್ನ ಒಂದು ಅಧಿಕಾರದೊಳಗೆ ಕುಣಿಸಿವಿ, ನೀವು ಅದಕ್ಕೆ ಬಿಟ್ಟಿಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು. ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ, ಪ್ರೆಸ್ ಮೀಟ್ ಅನ್ನ ಮಾಡಿ ಎಂತ ಕೊಡ್ರಿ, ವಿಷಾದ ವ್ಯಕ್ತಪಡಿಸ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಎಚ್ಚರಿಕೆ ಕೊಡ್ತದ. ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ, ಎಂಪಿಗಳನ್ನ, MLA ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ. ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ. ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನಮಾನದೊಳಗ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸಬೇಕಾಗ್ತದೆ ರಾಜ್ಯದ ಜನತೆ ಪರವಾಗಿ. ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, ರೈತರ ಕ್ಷಮೆಯನ್ನ ತಾವು ಕೇಳಬೇಕು. ಇಲ್ಲಂದ್ರೆ ಮುಂದಿನ ದಿನಮಾನದೊಳಗೆ ಪರಿಣಾಮ ಎದುರಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಯಾರು ಅಸೈಸ್ ಮಾಡ್ತಿದ್ರು ಹೇಳ್ಬೇಕಾದ್ರೆ ನಾನು ಲಾಸ್ ಆಗ್ತದ, ರೈತ ಲಾಸ್ ಆಗ್ತದ ಈ ಪ್ರಕಾರ ಹೇಳಿದೆ. ಆದ್ರೆ ಯಾರಾದ್ರಿಗೆ ಅಲ್ಲಿ ನೋವಾಗಿದ್ರೆ ಕ್ಷಮೆ ಕೇಳ್ತಾರೆ, ಅದಕ್ಕೆ ಎರಡು ಮಾತಿಲ್ಲ. ಯಾಕಂದ್ರೆ ರೈತರಿಗೆ ಕ್ಷಮೆ ಕೇಳೋದ್ರಲ್ಲಿ ಇಲ್ಲೂ ನಮ್ಮ ಅಭ್ಯಂತರ ಇಲ್ಲ. ರೈತರಿಗೆ ಮಳೆಯನ್ನು ಮಾಡ್ಬೇಕಾದ್ರೆ ಕಮರ್ಷಿಯಲ್ ಕೂಡ ಹೆಚ್ಚಾಗಿಸ್ಕೊಡ್ಬೇಕು, ಮತ್ತೆ DC ಬ್ಯಾಂಕ್ ಕೂಡ ಲಾಭದಲ್ಲಿ ಹೆಚ್ಚು ತರಬೇಕು. ಯಾಕಂದ್ರೆ ನೀವು ನೋಡ್ಬೋದು, ಬರೀ ಹೋದ 33 ಕೋಟಿ ಲಾಭ ಆಗಿದೆ, 600 ಕೋಟಿ ನಾವು ಡಿಪಾಸಿಟ್ ಇಟ್ಟಿದ್ದೀವಿ. ಅದನ್ನ ನಾವು 100 ಕೋಟಿ ಹೋದ್ರೆ